ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಇವತ್ತು ಮಕ್ಕಳು ಇಬ್ಬರೂ ಪೂರಿ ಬೇಕು ಅಂತ ಕೇಳ್ತಾ ಇದ್ರು. ಏನು ಮಾಡೋದು ಅಂತ ಏನು ಪ್ಲ್ಯಾನ್ ಇರಲಿಲ್ಲ. ಕೇಳಿದಾಗ ಮಕ್ಕಳನ್ನ ಪೂರಿ ಮಾಡಿಕೊಡು ಅಂತಂದಿದ್ರು. ಜಾಸ್ತಿನೇ ಆಗಿತ್ತು, ಮಾಡೇ ಇರಲಿಲ್ಲ ಪೂರಿ. ಆಯಿಲ್ ಐಟಮ್ ಆಗಿರೋದ್ರಿಂದ ತುಂಬ ರೇರಾಗಿ ಮಾಡ್ತೀನಿ. ಹಾಗೆ ಫೇವ್ರೇಟ್ ಕೂಡ ಮನೇಲಿ ಎಲ್ಲರೂ ಕೂಡ, ಹಸ್ಬೆಂಡ್ ಬಿಟ್ಟು ನನಗೂ ಫೇವ್ರೇಟು, ಹಾಗೆ ಮಕ್ಕಳು ಕೂಡ ಫೇವ್ರೇಟು. ಬಟ್ ರೇರಾಗೆ ಮಾಡ್ತಾ ಇರ್ತೀನಿ ಅದು ಆಯಿಲ್ ಐಟಮ್ ಅಂತ ಅಂದ್ಬಿಟ್ಟು. ಹಾಗೆ ಫ್ರಿಜ್ಜಲ್ಲಿ ತರಕಾರಿ ಎಲ್ಲ ಕೂಡ ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿತ್ತು. ಇನ್ನೇನು ತರಬೇಕಾಗಿತ್ತು. ನಾನು ಸ್ವಲ್ಪ ಖಾಲಿ ಆಗೋವರೆಗೂ ವೆಯ್ಟ್ ಮಾಡ್ತಾ ಇರ್ತೀನಿ. ಫಸ್ಟೇ ತರ್ಸೋಕೆ ಹೋಗಲ್ಲ, ಒಂದೇ ಸಲ ಎಲ್ಲತ್ತೂ ಕೂಡ ತರಿಸಿಟ್ಟಿರ್ತೀನಿ. ಓಕೆ, ಏನಿದೆ ನೋಡೋಣ ಫ್ರಿಜ್ಜಲ್ಲಿ ಅಂತ ನೋಡಿದಾಗ ಇಷ್ಟೇ ಇದ್ದಿದ್ದು. ಒಂದೇ ಒಂದು ಕ್ಯಾಪ್ಸಿಕಮ್, ಒಂದು ಎರಡು ಇತ್ತೇನೋ ಕ್ಯಾಪ್ಸಿಕಮ್ಮು, ಒಂದೇ ಒಂದು ನೋಕೋಲು, ಒಂದು ಕ್ಯಾರೆಟ್, ಇಷ್ಟೇ ಇದ್ದಿದ್ದು. ಇಷ್ಟು ಬಿಟ್ಟರೆ ಬೀನ್ಸ್ ಅದೆಲ್ಲ ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿತ್ತು. ಆಲೂಗಡ್ಡೆನೂ ಕೂಡ ಇರಲಿಲ್ಲ. ಓಕೆ, ನೋಡೋಣ ಇದೆಲ್ಲ ಇಷ್ಟನ್ನೇ ಯೂಸ್ ಮಾಡಿಕೊಂಡು ಕುರ್ಮಾ ಮಾಡೋಣ ಪೂರಿ ಜೊತೆಗೆ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಹಾಗಾಗಿ ನೋಡಿ ಇಲ್ಲಿ ಏನು ತೊಗೊಂಡಿದ್ದೀನಿ ಅಂತಂದ್ರೆ, ಒಂದು ಕ್ಯಾರೆಟ್, ಒಂದು ನೌಕೋಲು, ಒಂದು ಕ್ಯಾಪ್ಸಿಕಮ್ಮು, ಹಾಗೆ ಸ್ವಲ್ಪ ಪನ್ನೀರು ಇತ್ತು, ಮತ್ತು ಹಸಿ ಬಟಾಣಿ ಅದು ಯೂಶಲಿ ಇದ್ದೇ ಇರ್ತದೆ ಫ್ರೀಸರಲ್ಲಿ, ಮತ್ತು ಒಂದು 2 ಈರುಳ್ಳಿ, ಒಂದು ಟೊಮ್ಯಾಟೊ, ಇಷ್ಟನ್ನು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಕುರ್ಮಾ ಮಾಡೋಣ ಸಾಕು, ಇಷ್ಟು ವೆಜಿಟೇಬಲ್ಸ್ ಹಾಕಿ ಮಾಡ್ಕೊಳ್ಳೋಣ ಅಂತ. ಹಾಗೆ ನೆಕ್ಸ್ಟ್ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ಕುರ್ಮಾಗೆ ರುಬ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು. ಇದೊಂಥರ ವೈಟ್ ಕುರ್ಮಾ, ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಬನ್ನಿ ಮಸಾಲೆಗೇನೆಲ್ಲ ಹಾಕೋಣ ಅಂತ ನೋಡೋಣ. ಸ್ವಲ್ಪ ಕಾಯಿ ಮತ್ತು ಒಂದು 4 ರಿಂದ 5 ಗೋಡಂಬಿ, ಸ್ವಲ್ಪ ಗಸಗಸೆ, ಒಂದು ಸ್ವಲ್ಪ ಎಳ್ಳು, ಎಲ್ಲ ಒಂದೊಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಳ್ಳಿ ಸಾಕಾಗುತ್ತೆ. ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ, ಒಂದು ಇಂಚಷ್ಟು ಶುಂಠಿ, ಮತ್ತು ಒಂದು 4 ಲವಂಗ, ಚಕ್ಕೆ ಮತ್ತು ಸೋಂಪು, ಒಂದೇ ಒಂದು ಏಲಕ್ಕಿ, ಇಷ್ಟನ್ನ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮಸಾಲೆನೂ ಕೂಡ ಹೆವಿಗೇನು ಹಾಕ್ಕೊತಿಲ್ಲ ನಾನು, ಸಿಂಪಲ್ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ಇಲ್ಲಿ ನಾನು ಹಸಿಮೆಣಸಿನ್ಕಾಯಿನ ಬಳಸ್ತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡಿಕೊಂಡ್ರೆ ಇದು ಕುರ್ಮಾಗೆ ಮಸಾಲೆ ರೆಡಿ ಆಗುತ್ತೆ. ಒಂಥರ ವೈಟ್ ಕುರ್ಮಾ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ಚಿಲ್ಲಿ ಪೌಡರು ಬೇರೆ ಇದು ಕೂಡ ಯೂಸ್ ಮಾಡ್ಕೊತಾ ಇಲ್ಲ, ಫುಲ್ ವೈಟಾಗೆ ಬರ್ತದೆ. ಹಾಗೆ ನೆಕ್ಸ್ಟ್ ಇಲ್ಲಿ ಎಲ್ಲದಕ್ಕೂ ರೆಡಿ ಮಾಡ್ಕೊಂಡು, ಇವಾಗ ತರಕಾರಿ ಹೆಚ್ಕೊಂಡಿದ್ದಾಯಿತು, ಮಸಾಲೆನೂ ಕೂಡ ರುಬ್ಕೊಂಡು ಆಗಿಬಿಟ್ರೆ ಒಂದೇ ಸಲ ಕುಕ್ಕರ್ಗೆ ಹಾಕಿಟ್ಬಿಟ್ರೆ ಬೇಗನೆ ಆಗಿಬಿಡುತ್ತೆ. ಇಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಈರುಳ್ಳಿನ ಫ್ರೈ ಮಾಡಿಕೊಂಡು, ಅದ್ರ ಜೊತೆಗೆ ಸ್ವಲ್ಪ ಪನ್ನೀರ್ನು ಕೂಡ ರೋಸ್ಟ್ ಆಗಲಿ ಆಯಿಲಲ್ಲಿ ಅಂತ ಅಂದ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕೆ ನಾನು ಇಲ್ಲಿ ಒಂದೇ ಸಲ ಎಲ್ಲ ಹಾಕಿ ಕುಕ್ಕರಲ್ಲಿ ಹಾಕಿ ಕೂಗ್ಸೋದ್ರಿಂದ ಅದು ಸುಮ್ಮನೆ ಇದಾಗ್ಬೋದು, ಬೇಡ ಸ್ವಲ್ಪ ರೋಸ್ಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಆಯಿಲಲ್ಲಿ ಹಾಕಿ ರೋಸ್ಟ್ ಮಾಡ್ಕೊತಾನೆ. ಅಥವಾ ಸಪ್ರೇಟ್ ತವ ಮೇಲೂ ಕೂಡ ಹಾಕ್ಕೊಂಡು ರೋಸ್ಟ್ ಮಾಡಿಕೊಂಡು ಕೂಡ ನಾವು ಲಾಸ್ಟ್ನಲ್ಲಿ ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ಹಿಂಗೆ ಚೆನ್ನಾಗಿರುತ್ತೆ, ನನಗೆ ಹಿಂಗೆ ಇಷ್ಟೇ ಅಂತ ಅಂದ್ಬಿಟ್ಟು ಹಾಕೊತಾ ಇದ್ದೀನಿ. ಹಾಗೆ ಇವಾಗ ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ, ಪನ್ನೀರು ಎಲ್ಲ ತರಕಾರಿನೂ ಕೂಡ ಒಂದೇ ಸಲಿನೇ ಆ್ಯಡ್ ಮಾಡಿಕೊಂಡೆ. ನಾನು ಏನು ಕಟ್ ಮಾಡ್ಕೊಂಡಿದ್ನಲ್ವ, ಕ್ಯಾರೆಟು, ನೌಕೋಲು, ಕ್ಯಾಪ್ಸಿಕಮ್ಮು ಮತ್ತು ಹಸಿ ಬಟಾಣಿ ಎಲ್ಲನೂ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಲೂಗಡ್ಡೆನೂ ಬಳಸಿಲ್ಲ, ಆಲೂಗಡ್ಡೆನೂ ಕೂಡ ಇರಲಿಲ್ಲ ಮನೇಲಿ, ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿತ್ತು. ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡಿರೋಂಥ ಮಸಾಲೆನೂ ಕೂಡ ಆ್ಯಡ್ ಮಾಡಿಕೊಂಡು, ಇದ್ರ ಜೊತೆಗೆ ಒಂದೇ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ. ನಾವು ಮಸಾಲೆಗೇನು ಕೂಡ ಯೂಸ್ ಮಾಡಿಲ್ವಲ್ಲ ಸ್ಪೈಸಸ್, ಸ್ವಲ್ಪನೆಲ್ಲ ಒಂದು ಇಂಚಷ್ಟು ಚಕ್ಕೆ, ಲವಂಗ ಇಷ್ಟು ಬಿಟ್ಟರೆ ನಾನು ಎಕ್ಸ್ಟ್ರಾ ಏನೋ ಆ್ಯಡ್ ಮಾಡೋ ಕಾರಣ ಒಂದು ಸ್ಪೂನ್ ಧನಿಯಾ ಪೌಡರ್ ಕೂಡ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಇದು ನನ್ನ ಓನ್ ರೆಸಿಪಿ ಅಂತಲೇ ಹೇಳ್ಬೋದು. ನಾನೇ ಟ್ರೈ ಮಾಡಿದ್ದು, ತುಂಬಾ ಚೆನ್ನಾಗಿ ಬಂದಿತ್ತು. ಒಂದ್ಸಲ ಟ್ರೈ ಮಾಡಿ. ಹಾಗೆ ಇಷ್ಟನ್ನು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಒಂದು 1 or 2 ವಿಸಿಲ್ ಸಾಕಾಗುತ್ತೆ, ಬೆಂದೋಗ್ಬಿಡುತ್ತೆ. ಇಷ್ಟು ಹಾಕ್ಕೊಂಡ್ರು ಬೇಗನೆ ಆಗಿಬಿಡುತ್ತೆ. ಬೆಳಗಿನ ಜಾವ ನೀವು ಬೆಳಗ್ಗೆ ಲಂಚ್ ಬಾಕ್ಸ್ಗೆ ಅಥವಾ ಹೊರಗಡೆ ಹೋಗೋರಿಗೆ ಬೇಗ ಆರಾಮಾಗಿ ಮಾಡ್ಕೋಬೋದು. ಎಲ್ಲ ಪ್ರಿಪೇರ್ ಮಾಡ್ಕೊಂಬಿಟ್ರೆ ಒಂದೇ ಸಲ ಒಂದು ಪಾಟ್ ರೆಸಿಪಿ ಥರ ಕುಕ್ಕರ್ಗೆ ಕೂಗಿಸ್ಕೊಂಬಿಟ್ರೆ ಬೇಗ ಆಗಿಬಿಡುತ್ತೆ. ಇದು ಕಾಂಬಿನೇಷನಾಗಿ ನೀವು ದೋಸೆ ಮಾಡ್ಕೋಬೋದು, ಮತ್ತು ಚಪಾತಿ ಮಾಡ್ಕೋಬೋದು, ರೈಸ್ಗೂ ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ. ಹಾಗೆ ಅದು 2 ವಿಸಿಲ್ ಆಗಿತ್ತು. ಪೂರಿ ಎಲ್ಲ ಲಟ್ಸ್ಕೊಂಬೇಡ ಅಂತ ಅಂದ್ಬಿಟ್ಟು ಇವಾಗ ನೀಟಾಗಿ ಕೌಂಟ್ರ್ ಟಾಪ್ ಎಲ್ಲ ನೀಟಾಗಿ ಒರೆಸ್ಕೊಂಡೆ. ಒಂಚೂರು ಅಲ್ಲಿ ಗಲೀಜಿರಬಾರ್ದಲ್ವ, ಹಾಗೆ ಅಲ್ಲೇ ಲಟ್ಸೋದ್ರಿಂದ ನೀಟಾಗಿ ನಾನು ಕ್ಲೀನ್ ಮಾಡ್ಕೊತೀನಿ. ಹಾಗೆ ಪೂರಿ ಮಾಡ್ತಾಯಿದ್ದೀನಿ ಅಂತಂದರೆ ಫುಲ್ ಖುಷಿ ನನ್ನ ಮಕ್ಕಳಿಗೆ. ಮಾಡೋದಕ್ಕೂ ಕೂಡ ಬಿಡಲ್ಲ, ಅಷ್ಟು ಆಯ್ತಾ ಇನ್ನೂ ಆಯ್ತಾ ಅಂತ ಕೇಳ್ತಾನೆ ಇರ್ತಾರೆ, ಬಿಡೋದೇ ಇಲ್ಲ. ನನ್ನ ಮಗಳಿಗೆ ಏನೋ ಇಲ್ಲಿ ಏನೋ ಮಾಡ್ತಿದ್ದೆ ನೀನು, ಹಿಂಗೆ ಆಗ್ತೀಯ ಅಂತ ಅಂದ್ಬಿಟ್ಟು ಬೇಗ ಮಾಡು, ಇನ್ನೂ ಮಾಡಿಲ್ಲ ಅಂತ ಇದ್ಲು ನನ್ನ ಮಗಳು. ಕ್ಯೂಟಾಗಿ ಚೆನ್ನಾಗಿರ್ತದೆ, ಬಂದು ಕುತ್ಕೊಬಿಡೋದೆ ಅಲ್ಲಿ, ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು. ಈಗ ಪೂರಿ ಎಲ್ಲ ಲಟ್ಸ್ಕೋಣ ಅಂತ ಅಂದ್ಬಿಟ್ಟು ಫಸ್ಟ್ ಸ್ವಲ್ಪ ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ. ನನ್ನ ಮಗಳಂತೂ ಚಪಾತಿ ಮಾಡ್ತಾಯಿದ್ರೆ ಬಂದುಬಿಡ್ತಾಳೆ, ಕ್ಯೂಟಾಗಿ ಕುತ್ಕೊಂಡು ನಾನು ಮಾಡ್ದಂಗೆ ಮಾಡೋದು ಎಲ್ಲ ಮಾಡೋದಿಲ್ಲ, ಮಾಡ್ತಿರ್ತಾಳೆ. ಅಲ್ಲೇ ಕೂರಿಸ್ಕೊಂಡು ಅವಳು ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಎಲ್ಲ ಲಟ್ಸ್ಕೊಳೋ ಅಷ್ಟರಲ್ಲಿ ಅದು ಅಷ್ಟೊತ್ತಿಗೆ ಎಣ್ಣೆ ಕಾಯುತ್ತೆ ಅಂತ ಅಂದ್ಬಿಟ್ಟು ಕೌಂಟ್ರ್ ಟಾಪ್ ಮೇಲೇ ಲಟ್ಸ್ಕೊತಾ ಇದ್ದೀನಿ. ಈಸಿಯಾಗಿ ಅಲ್ಲೆಲ್ಲ ಹಾಡ್ಕೊಂಬಿಡ್ಬೋದು ಅಂತ ಅಂದ್ಬಿಟ್ಟು
ಚಿಕ್ಕದಾಗಿ ಲಟ್ಸ್ಕೊತಾಯಿನಿ. ತೀರಾ ಚಿಕ್ಕದಾಗಿಲ್ಲ, ಮೀಡಿಯಮ್ ಸೈಜ್ ಅಷ್ಟೇ, ತೀರಾ ದೊಡ್ಡದಾಗೂ ಕೂಡ ಮಾಡಲ್ಲ. ನನ್ನ ಮಗನೂ ಬಂದುಬಿಟ್ಟ, ಇನ್ನೂ ಆಗಲಿಲ್ವ ಮಮ್ಮಿ ನಂಗೆ ಹೊಟ್ಟೆ ಹಸಿತಾ ಇದೆ ಅಂತ. ಅದು ಹೇಗಾಗುತ್ತೆ ಮಕ್ಕಳಿಗೆ ಅಂದರೆ, ಒಂದ್ಸಲ ಅಡುಗೆ ಮಾಡಿ ತಟ್ಟೆಗೆ ಹಾಕ್ಕೊಟ್ರು ಕೂಡ ಹೊಟ್ಟೆ ಹಸಿವೆ ಆಗಲ್ಲ ಅವ್ರಿಗೆ, ತಿನ್ನಿ ತಿನ್ನಿ ಅಂತ ಹೇಳಬೇಕು. ಅದೇ ಅವ್ರ ಫೇವ್ರೇಟ್ ಏನಾದರೂ ಓಕೆ ಆಯಿತು ಮಾಡ್ತೀನಿ ಅಂದರೆ ಅದಿನ್ನೂ ಮಾಡೋಕ್ಕೆ ಮುಂಚೆನೇ ಹಸಿವು ಜಾಸ್ತಿ ಆಗಿಬಿಡುತ್ತೆ. ಅದು ಅವ್ರಿಗೆ ಕ್ರೇವಿಂಗ್, ಅದು ಹಸಿವು ಅನ್ನೋದಕ್ಕಿಂತ ಕ್ರೇವಿಂಗ್ ಜಾಸ್ತಿ. ವಾವ್ ಪುರಿ ಮಾಡ್ತಿದ್ದಾರಲ್ಲ ಅಂತ ಅಂದ್ಬಿಟ್ಟು ಹಂಗೆ ಬಿಡೋದೇ ಇಲ್ಲ. ನೋಡಿ, ಒಂದು 4 ಫಸ್ಟು ಕರೆದ್ಬಿಟ್ಟೆ ಬೇಗ ಅವರಿಬ್ರಿಗೂ ಹಾಕ್ಕೊಟ್ಬೇಡ ಅಂತ ಅಂದ್ಬಿಟ್ಟು. ಸಾಗೋಗಿ ಬೇರೆ ಇನ್ನೊಂದು ಐಟಮ್ ಬಾಕಿ ಇತ್ತು, ಅದನ್ನು ಕೂಡ ಆ್ಯಡ್ ಮಾಡಬೇಕಾಗಿತ್ತು. ಹಾಗಾಗಿ ವಿಸಿಲ್ ಬೇಗನೆ ಸ್ವಲ್ಪ ತೆಗೆದುಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಇಂಗ್ರೀಡಿಯೆಂಟು ಏನಪ್ಪ ಅಂತಂದರೆ ಕಸ್ತೂರಿ ಮೇಥಿ. ಇದು ರಬ್ ಮಾಡಿಬಿಟ್ಟು ಹಾಕಿದ್ರೆ ಫ್ಲೇವರ್ ಮಾತ್ರ ಸಖತ್ತಾಗಿರುತ್ತೆ. ಮಿಸ್ ಮಾಡದೆ ಹಾಕಿ ಇದಕ್ಕೆ ಫ್ರೆಶ್ ಕ್ರೀಮು ಇದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನಾನೇನು ಆ್ಯಡ್ ಮಾಡಿಲ್ಲ, ಸಾಕು. ಇಷ್ಟು ಮಾಡಿಕೊಂಡ್ರೆ ಸಕ್ಕ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆಲ್ಲ ಮನೇಲಿರೋರಿಗೆಲ್ಲರಿಗೂ ಕೂಡ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಬಟ್ ಏನಪ್ಪ ಪೂರಿ ಕಾಂಬಿನೇಷನು ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಾಗಿರ್ಬೋದು ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಮಾಡಿ ನೋಡಿ, ಒಂದು ಒಳ್ಳೆ ರೆಸಿಪಿ ನಾನು ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊತೀನಿ. ಹಾಗೆ ಪೂರಿ ಕೂಡ ತುಂಬ ಚೆನ್ನಾಗಿ ಬರ್ತಿತ್ತು. ಈ ರೀತಿ ಹುಬ್ಬಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಪೂರಿ, ಮಕ್ಕಳು ಕೂಡ ಇಷ್ಟ ಆಗುತ್ತೆ. ನಾನು ಲಂಚ್ ಬಾಕ್ಸ್ಗೆಲ್ಲ ಮಾಡ್ಕೊಡೋದಾದರೆ ಸ್ವಲ್ಪ ಚಿಕ್ಕದಾಗೆ ಮಾಡಿಕೊಡ್ತೀನಿ. ಮನೇಲೇ ಅಲ್ವಾ, ಹೆಂಗೆ ಮಾಡಿದ್ರು ತಿಂತಾರೆ. ನನ್ನ ಮಕ್ಳಿಗೆ ಏನು ಆ ಥರ ಕ್ರಿಯೇಟಿವ್ ಆಗಿ ಏನು ಮಾಡಿಕೊಡ್ಬೇಕು ಅಂತ ಏನಿಲ್ಲ. ಯಾಕೆಂದರೆ ಚಿಕ್ಕ ವಯಸ್ಸಿಂದ ಎಲ್ಲ ರೂಢಿ ಮಾಡೋದ್ರಿಂದ ಎಲ್ಲನೂ ಕೂಡ ತಿಂತಾರೆ. ಅವ್ರು ತಿನ್ನಲ್ಲ ಅಂದ ಟೈಮಲ್ಲಿ ಮಾತ್ರ ನಾನು ಸ್ವಲ್ಪ ಏನಾದರೂ ಬೇರೆ ಥರ ಟ್ರೈ ಮಾಡ್ತೀನಿ. ಹಾಗಾಗಿ ನಾನು ಚಿಕ್ಕದಾಗಿ ಏನು ಮಾಡಲಿಲ್ಲ, ಬಟ್ ಲಂಚ್ ಬಾಕ್ಸ್ಗೆ ಹಾಕ್ಕೊಟ್ಟಾಗ ಮಾಡಿಕೊಡ್ತೀನಿ. ತಿಂಡಿ ಎಲ್ಲ ಆಯಿತು. ಹಾಗೆ ನಾನು ಕೂಡ ಫ್ರೆಶ್ ಅಪ್ ಎಲ್ಲ ಆಗಿ ಸ್ವಲ್ಪ ಮಧ್ಯಾಹ್ನ ಎಲ್ಲ ರೆಸ್ಟ್ ಮಾಡಿ ನೆಕ್ಸ್ಟ್ ಸಂಜೆ ಒಂದು 3-4 ಗಂಟೆ ಆಗಿತ್ತು. ಇವತ್ತು ಬಿಸಿಲೆಲ್ಲ ತುಂಬ ಚೆನ್ನಾಗಿತ್ತು. ಸೊಪ್ಪುಗಳು ತರಿಸಿದ್ದೆ, ಬಿಡಿಸಿರಲಿಲ್ಲ, ಹಾಗೆ ಇಟ್ಟಿದ್ದೆ. ಬಿಡಿಸ್ಬಿಡೋಣ ಇವತ್ತು ಅಂತ. ಯಾಕೆಂದರೆ ಆ್ಯಕ್ಚುಲಿ ನಾನು 1 ವೀಕ್ ಆಗಿತ್ತು ವೀಡಿಯೋನ ನಾನು ಅಪ್ಲೋಡ್ ಮಾಡಿ. ಯಾಕೆಂದರೆ ಹುಷಾರಿರಲಿಲ್ಲ. ಈ ಕ್ಲೈಮೇಟ್ಗೆ ಹೆಂಗೆ ಅಂದರೆ ಸಡನ್ನಾಗಿ ಬಿಸಿಲು, ಸಡನ್ನಾಗಿ ಮಳೆ. ಈ ಕ್ಲೈಮೇಟ್ಗೆ ವೆದರ್ಗೆ ಹೇಳೋದಕ್ಕಾಗಲ್ಲ. ಎಲ್ಲರಿಗೂ ಕೂಡ ಹುಷಾರಿಲ್ಲ ಅಂತಲೇ ಹೇಳ್ಬೋದು. ತುಂಬ ಹುಷಾರಾಗಿರಿ ಅಂತ ಹೇಳ್ತೀನಿ. ಯಾಕೆಂದರೆ ಮನೇಲಿ ಸುಮ್ಮನೆ ಕುತ್ಕೊಂಡಿರೋ ಕೂಡ ಬರ್ತದೆ, ಆ ಲೆವೆಲ್ಗಿದೆ ಇವಾಗ ಇನ್ಫೆಕ್ಷನ್ಸ್ ಎಲ್ಲ ಕಡೆನೂ ಕೂಡ. ನಾನಂತೂ ಎಲ್ಲೋ ಹೊರಗಡೆ ಹೋಗಿಲ್ಲ, ಏನೂ ತಿಂದಿಲ್ಲ. ಬಟ್ ಮನೇಲಿರೋರಿಗೆ ನಮಗೆ ಹುಷಾರಿಲ್ದಂಗೆ ಆಗಿಬಿಟ್ಟಿದೆ. ಮನೇಲಿ ಹೆಂಗೆ ಅಂದರೆ ಒಬ್ರಿಗೆ ಬಂದರೆ ಎಲ್ಲರಿಗೂ ಸ್ಪ್ರೆಡ್ ಆಗಿಬಿಡ್ತದೆ. ನಮ್ಮ ಮನೇಲಂತೂ ಫಸ್ಟ್ ಮಕ್ಳಿಗೆ ಬಂದುಬಿಡ್ತದೆ. ನಮ್ಮ ಮನೇಲಿ ಮಕ್ಳಿಗೆ ಹುಷಾರಾಗ್ತಿದೆ ಅಂದಂಗೆ ನನಗೆ ಹುಷಾರಾಗ್ತಿದ್ದಂಗೆ ಹಸ್ಬೆಂಡ್. ಹಿಂಗೆ ಒಬ್ರು ತಪ್ಪಿದ್ರೆ ಒಬ್ಬರು ಮಲ್ಕೊಂಬಿಟ್ಟಿದ್ವಿ. 1 ವೀಕ್ ನನಗೆ ವಿಡಿಯೋ ಮಾಡ್ಕೊಳೋಕ್ಕೂ ಆಗಲಿಲ್ಲ, ಹಾಗೆ ಅಪ್ಲೋಡ್ ಮಾಡ್ಕೊಳೋದಕ್ಕೂ ಆಗಿರಲಿಲ್ಲ. ನಾನು ಬ್ರೇಕ್ ತೊಗೊಂಬೇಡ, 1 ವೀಕ್ ಆಗಲ್ಲ, ಸುಮ್ಮನೆ ರಿಸ್ಕ್ ತೊಗೊಳೋದು ಬೇಡ ಅಂತ ಅಂದ್ಬಿಟ್ಟು ನಾನು ವೀಡಿಯೋಸ್ ಯಾವುದೂ ಕೂಡ ಶೇರ್ ಮಾಡ್ಕೊಂಡಿರಲಿಲ್ಲ. ಫೈನಲಿ ಇವಾಗ ಸ್ವಲ್ಪ ಆರಾಮಾಗಿದ್ದೀನಿ, ಪರವಾಗಿಲ್ಲ. ಇವಾಗ ಸ್ಟೇಬಲ್ ಆಗಿದ್ದೀನಿ. ನಾನು ಚೆನ್ನಾಗಿ ಆಗಿದ್ದೀನಿ ಅಂದಾಗ ಮಾತ್ರ ನಾನು ಏನಾದರೂ ಸ್ಟಾರ್ಟ್ ಮಾಡೋಕ್ಕೆ ಹೋಗೋದು. ನಂಗೆ ಹುಷಾರಿಲ್ಲ ಅಂತಂದರೆ ಫುಲ್ ಕಂಪ್ಲೀಟಾಗಿ ಮಲ್ಕೊಂಬಿಡ್ತೀನಿ. ಯಾಕೆ ನಾನು ಮಲ್ಗೋದೇ ರೇರು, ನಾನು ಆ ಥರ ಎಲ್ಲ ಮಲ್ಕೊಳೋದಕ್ಕೆ ಹೋಗಲ್ಲ. ಬಟ್ ಮತ್ತೆ ನಾನು ಎದ್ದು ಆ್ಯಕ್ಟಿವ್ ಆಗೋರು ಕೂಡ ನಾನು ಮತ್ತೇನು ಸ್ಟಾರ್ಟ್ ಮಾಡೋಕ್ಕೆ ಹೋಗಲ್ಲ. ಇವಾಗ ಬೆಟರ್ ಆಗಿದ್ದೀನಿ, ಆರಾಮಾಗಿದ್ದೀನಿ. ಹಾಗೆ ಒಂದು ವ್ಲಾಗ್ ಆದರೂ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಒಂದು 3-4 ಡೇಸ್ ಆಗಿತ್ತು ಅನ್ನೋದು ಶೂಟ್ ಮಾಡಿಕೊಂಡು ನಿಧಾನವಾಗಿ ಶೂಟ್ ಮಾಡ್ಕೊಂಡಿದ್ದೆ. ವಿಡಿಯೋ ಯಾವುದೂ ಇರಲಿಲ್ಲ, ಹಬ್ಬದ್ದೇ ಲಾಸ್ಟ್ ವ್ಲಾಗ್ ನಾನು ಅಪ್ಲೋಡ್ ಮಾಡಿದ್ದು. ಹಾಗಾಗಿ ಇಷ್ಟನ್ನ ವ್ಲಾಗ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಇವತ್ತು. ಹಾಗೆ ಇದನ್ನೆಲ್ಲ ಬಿಡಿಸೋ ಅಷ್ಟರಲ್ಲೇ ಸಾಯಂಕಾಲ ಅಂದರೆ ನೈಟ್ ಹಾಗೆ ಒಂದು 6 ಗಂಟೆ ಆಗೇ ಹೋಯ್ತು ಅಂತಲೇ ಹೇಳ್ಬೋದು. ಎಲ್ಲ ಬಿಡಿಸೋ ಅಷ್ಟರಲ್ಲಿ ತುಂಬ ಇತ್ತು. ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಪುದೀನ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಎಲ್ಲ ತರಿಸಿದ್ದೆ. ಹಾಗೆ ಸೊಪ್ಪು ಕೂಡ ಜೊತೆಗೆ ತರಿಸಿದ್ದೆ. ನಾಳೆ ಬೆಳಿಗ್ಗೆಗೆ ಬಸ್ಸಾರು ಏನಾದರೂ ಮಾಡೋಣ, ಸೊಪ್ಪು ಸಾರು ಅಥವಾ ಬಸ್ಸಾರು ಏನಾದರೂ ಮಾಡೋಣ ಅಂದ್ಬಿಟ್ಟು ಅದನ್ನು ಕೂಡ ಬಿಡಿಸಿ ಕವರ್ಗಾಗಿಟ್ಟು ಹಾಗೆ ಈ ಥರ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊತೀನಿ. ಈ ಥರ ಟಿಶ್ಯೂ ಪೇಪರ್ ಹಾಕ್ತೀನಿ, ಕೆಳಗಡೆ ಒಂದು ಮೇಲೆ ಒಂದು. ಈ ಥರ ಹಾಕೋದ್ರಿಂದ ಲಾಂಗ್ ಟೈಮ್ ಫ್ರೆಶ್ ಆಗಿರ್ತದೆ. ನನಗೇನು 1 ವೀಕಾಗೆಲ್ಲ ಖಾಲಿ ಆಗಿಬಿಡ್ತದೆ. ಲಾಂಗ್ ಟೈಮ್ ಏನು ಇರಬೇಕು ಅಂತೇನಿಲ್ಲ, 1 ವೀಕ್ ಅಷ್ಟರಲ್ಲೆಲ್ಲ ಖಾಲಿ ಮಾಡಿಬಿಡ್ತೀನಿ. ಬಟ್ ಫ್ರೆಶ್ ಆಗಿರ್ತದೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಸ್ಟೋರ್ ಮಾಡ್ಕೊತೀನಿ. ಫ್ರಿಜ್ಗೆಲ್ಲ ಸ್ಟೋರ್ ಮಾಡಿದ ನಂತರ ಈವ್ನಿಂಗು ಸ್ವಲ್ಪ ಫ್ರೂಟ್ಸ್ ತಿಂತೀನಿ ನಾನು, ನನ್ನ ಮಕ್ಕಳು ಇಬ್ಬರು ಕೂಡ. ನಾನು ಪೈನಾಪಲ್ಲು ಮತ್ತು ಹಾಗೆ ಪಿಯರ್ ಅಂದರೆ ಮರ್ಸೇಬು ಅಂತಾರಲ್ವ, 2 ಫ್ರೂಟು ಕೂಡ ಕಟ್ ಮಾಡಿದ್ದೆ. ಮಕ್ಕಳು ಯಾವ್ದು ಇಷ್ಟಪಟ್ಟರೆ ಅದು ತಿನ್ನಲಿ ಅಂತ ಅಂದ್ಬಿಟ್ಟು ಫ್ರೂಟ್ ತಿಂದ್ಬಿಟ್ಟು ನನ್ನ ಮಗನಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೆ. ಈವ್ನಿಂಗ್ ಆಯಿತು ಅಂತಂದರೆ ನನ್ನ ಮಗನದು ಟೈಮ್ ಅಂತಲೇ ಹೇಳ್ಬೋದು, ಅವನಿಗೋಸ್ಕರ ಟೈಮ್ ಕೊಡ್ತೀನಿ. ನನ್ನ ಮಗಳು ಸ್ವಲ್ಪ ಇವತ್ತು ಲೇಟಾಗಿ ಮಲ್ಕೊಂಡಿದ್ಲು, ಇನ್ನೂ ನಿದ್ದೆ ಮಾಡ್ತಾಯಿದ್ಲು. ನಾನು ಕೂಡ ಏನು ಎಬ್ಬಿಸೋಕೆ ಹೋಗಲಿಲ್ಲ. ಓಕೆ ಮಲ್ಕೊಳ್ಳಿ ಬಿಡು ಅಂತ ಅಂದ್ಬಿಟ್ಟು ಇದ್ದೆ. ಹಿಂಗೂ ಹೋಮ್ವರ್ಕ್ ಮಾಡಿಸ್ತಿದ್ನಲ್ವ, ಅವನಿಗೂ ಡಿಸ್ಟರ್ಬ್ ಆಗಬಾರ್ದು ಅಂತ. ನನ್ನ ಮಗ ಕಾಗುಣಿತ ಬರಿತಾ ಇದ್ದಾನೆ, ಕನ್ನಡ ಕಾಗುಣಿತ ಹೇಳ್ಕೊಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರಿತಾನೆ. ಬಟ್ ಅವನಿಗೆ ಕೂರಿಸ್ಕೊಂಡು ಎಲ್ಲ ಹೇಳ್ಕೊಡ್ಬೇಕು. ನಾನಂತೂ ಮಿಸ್ ಮಾಡೋಕ್ಕೆ ಹೋಗಲ್ಲ. ಈವ್ನಿಂಗ್ ಆಯಿತು ಅಂತಂದರೆ ಅವನಿಗೆ 1 ಅವರ್ ಅಟ್ಲೀಸ್ಟ್ 1 ಅವರ್ ಆದರೂ ನಾನು ಟೈಮ್ ಕೊಟ್ಟು ಅವನಿಗೆ ಓದಿಸ್ತೀನಿ.
ನನ್ನ ಕೈಲಿ ಎಷ್ಟಾಗುತ್ತೋ ನನ್ನ ಬೆಸ್ಟ್ ನಾನು ಟ್ರೈ ಮಾಡ್ತೀನಿ ಅಂತಲೇ ಹೇಳ್ಬೋದು. ಅವನು ಕೂಡ ಅಷ್ಟೇ ಜಾಸ್ತಿ ಹೊತ್ತೇನು ಓದಲ್ಲ, ಕೂತ್ಕೊಂಡು ಸಾಕು ಮಮ್ಮಿ ನಾಳೆ ಅಂತ ಇರ್ತಾನೆ. ನಾನು ಸ್ವಲ್ಪ ಬಿಡಲ್ಲ ಓದಮ್ಮ ಅಂತ ಅಂದ್ಬಿಟ್ಟು, ಬಟ್ ಹಂಗಂತ ಜಾಸ್ತಿ ಪ್ರೆಷರ್ ಕೂಡ ಹಾಕೋದಕ್ಕೆ ಹೋಗಲ್ಲ. ಅವನಿಗೂ ಕೂಡ ಸ್ವಲ್ಪ ಟೈಮ್ ಕೊಟ್ಟು ನಾನು ಹೋಮ್ವರ್ಕ್ ಆಗಿರ್ಬೋದು ಓದಿಸೋದು ಮಾಡ್ತಾ ಇರ್ತೀನಿ. ಇನ್ನೇನು ಮಿಡ್ ಟರ್ಮ್ ಎಕ್ಸಾಮ್ ಬರ್ತಾ ಇದೆ, ಅಷ್ಟರಲ್ಲಿ ನನ್ನ ಮಗನಿಗೆ ಎಲ್ಲನೂ ಕೂಡ ಪ್ರಿಪೇರ್ ಮಾಡಬೇಕು. ಪೋರ್ಷನ್ಸ್ ಎಲ್ಲ ಆಲ್ರೆಡಿ ಕಲಿಸಿದ್ದಾರೆ, ರಿವಿಷನ್ ಮಾಡ್ತಾ ಇದ್ದೀನಿ ಒಂದೊಂದಾಗಿ ನಿಧಾನವಾಗಿ. ಜಾಸ್ತಿ ಪ್ರೆಷರ್ ಕೊಟ್ಟರು ಕೂಡ ಮರ್ತೋಗ್ಬಿಡ್ತಾರೆ, ಮತ್ತು ಜಾಸ್ತಿ ನಾವು ಇದು ಮಾಡಬಾರ್ದು ಅಂದ್ಬಿಟ್ಟು ದಿನ ಒನ್ ಅವರ್ ಅಷ್ಟೇ, ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ಆರಾಮಾಗಿ ಆಡ್ಕೊಂಡಿರ್ತಾನೆ. ಅವನಿಗೂ ಕೂಡ ಹುಷಾರಿಲ್ಲದೆ ಕಾರಣ ಸ್ಕೂಲ್ಗೆ ಹೋಗಿರಲಿಲ್ಲ. ಅವನು ಆಲ್ಮೋಸ್ಟ್ 3-4 ಡೇಸ್ ರಜಾ ಹಾಕ್ಸಿದ್ವಿ. ಮನೆಯಲ್ಲೇ ಇರೋದ್ರಿಂದ ಮನೇಲಿ ನಾನೇ ಹೇಳ್ಕೊಡ್ತಾಯಿನಿ, ಹೆಂಗೋ ಸೆಂಡ್ ಮಾಡ್ತಾರಲ್ವ ಏನೆಲ್ಲ ಮಾಡಿದ್ದೆ ಅಂತ, ಅದನ್ನು ಮನೆಯಲ್ಲೇ ಮಾಡಿಸ್ತಾ ಇರ್ತೀನಿ. ಹಾಗೆ ನಾನು ಅಡುಗೆಯನ್ನು ಕೂಡ ಮಾಡಿರಲಿಲ್ಲ, ಬೆಳಗ್ಗೆ ಪೂರಿ ಸಾಗೋದ್ರಿಂದ ಅದನ್ನೇ ಮ್ಯಾನೇಜ್ ಮಾಡಿದ್ವಿ ಮಧ್ಯಾಹ್ನಕ್ಕೂ ಕೂಡ. ಇವಾಗ ರಾತ್ರಿಗೆ ಮಾಡ್ಕೋಣ ಅಂತ ಮಾಡ್ಕೊತಾ ಇದ್ದೀನಿ. ನುಗ್ಗೆಕಾಯಿನೂ ಇತ್ತು, ಅದನ್ನು ಕೂಡ ಬಿಡಿಸಿ ಇಟ್ಟಿದ್ದೆ. ನುಗ್ಗೆಕಾಯಿ ಸಾಂಬಾರು ಮಾಡೋಣ, ಸಿಂಪಲಾಗಿ ಬೇಗ ಆಗಿಬಿಡತ್ತಲ್ವ, ಒನ್ ಟೈಮು ಕೂಡ ಓಕೆ ಅಂತ ಅಂದ್ಬಿಟ್ಟು ಇವಾಗ ಫಸ್ಟ್ ಬೇಳೆ ಬೇಯೋದಕ್ಕೆ ಇಟ್ಟಿದ್ದೀನಿ. ಅದ್ರ ಜೊತೆಗೆ ಹಾಗೆ ಒಂದು ಕಡೆ ಮೊಟ್ಟೆನೂ ಕೂಡ ಬೇಯಕ್ಕೆ ಇಟ್ಟಿದ್ದೀನಿ. ಮತ್ತು ಮಕ್ಕಳು ಕೂಡ ಹಾಲು ಬೇಕು ಅಂತ ಇದ್ರು, ಇಬ್ಬರು ಕೂಡ ಹಾಲು ಕಾಯಿಸ್ಕೊಟ್ಟು ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತು ತರಕಾರಿ ಏನಾದರೂ ಜೊತೆಗೆ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಬೇಡ, ಬರೀ ನುಗ್ಗೆಕಾಯಿ ಆಲೂಗಡ್ಡೆ ಹಾಕೋಣ ಸಾಕು, ತರಕಾರಿ ಎಲ್ಲ ಏನು ಬೇಡ, ಸಪ್ರೇಟಾಗಿ ಇನ್ನೊಂದಿನ ಮುಲ್ಲಂಗಿ ಅದೆಲ್ಲ ಹಾಕಿ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಬರೀ ನುಗ್ಗೆಕಾಯಿ ಆಲೂಗಡ್ಡೆ ಹಾಕಿ ಮಾಡ್ಕೊತಾಯಿನ ಅಷ್ಟೇ. ಬಟ್ ಹೀರೆಕಾಯಿ ಸ್ವಲ್ಪ ಇತ್ತು, ಅಂದರೆ ಹಿಂದಿನ ದಿನ ನಾನು ಹೀರೆಕಾಯಿ ಬಸ್ಸಾರೇನೋ ಮಾಡಿದ್ದೆ, ಒಂದು ಪೀಸ್ ಹಾಗೆ ಉಳ್ಕೊಂಡ್ಬಿಟ್ಟಿದೆ, ನೋಡೇ ಇಲ್ಲ ನನ್ನದು. ಅದನ್ನ ಇನ್ನೇನು ವೇಸ್ಟ್ ಮಾಡೋದು, ಹಾಕೋದು ಬೇಡ ಅಂದ್ಕೊಂಡು ಸಾಂಬಾರ್ಗೆ ಹಾಕೋಣ ಅಂತ ತೊಗೊಂಡೆ, ಬಟ್ ಸಾಂಬಾರ್ಗೆ ಹಾಕಲಿಲ್ಲ ನಾನು. ಅದರಲ್ಲಿ ಬೇರೆ ರೆಸಿಪಿನೇ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ಅದನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಸಾಂಬಾರ್ಗೂ ಕೂಡ ಒಗ್ಗರಣೆ ಎಲ್ಲ ಹಾಕ್ಕೊಂಡು ಸಾಂಬಾರು ಕೂಡ ಕುದಿಯೋಕೆ ಇಡ್ತಾಯಿದ್ದೀನಿ. ಈ ಕಡೆ ಮೊಟ್ಟೆನೂ ಕೂಡ ಬೇಯ್ತಿದೆ. ಹೀರೆಕಾಯಿನ ಡೀಪ್ ಫ್ರೈ ಮಾಡೋದು ಬದಲು ಹಾಗೆ ತವಾ ಫ್ರೈ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾಯಿದ್ದೀನಿ. ಈ ನಡುವೆ ಅಂತೂ ಸ್ವಲ್ಪ ಆಯಿಲ್ ಐಟಮ್ ಎಲ್ಲ ಕಮ್ಮಿ ಮಾಡೋಣ ಅಂತ ಅಂದ್ಬಿಟ್ಟು ಬೋಂಡ ಬಜ್ಜಿ ಎಲ್ಲ ಆಲ್ಮೋಸ್ಟ್ ಒಂದು 2 ತಿಂಗಳಾಯ್ತರ ನಾನು ಅದನ್ನೆಲ್ಲ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. 2 ತಿಂಗಳು ಮಾಡೋದೇ ಇಲ್ಲ ಈ ನಡುವೆ. ಬೆಳಗ್ಗೆನೂ ಕೂಡ ಪೂರಿ ಮಾಡಿದ್ದೆ, ಅದು ಡೀಪ್ ಫ್ರೈ ಆಗಿತ್ತು. ಇನ್ನು ಇವಾಗಲೂ ಕೂಡ ಇದ್ರಲ್ಲಿ ಬೋಂಡ ಮಾಡಿದ್ರೆ ಹೆವಿ ಆಯಿಲ್ ಅಂತ ಅನಿಸುತ್ತೆ ಅಂದ್ಬಿಟ್ಟು ತವಾ ಫ್ರೈ ಮಾಡಬೇಡ ಬೆಸ್ಟ್ ಅಲ್ಲ ಅಂತ ಮಾಡ್ಕೊತಾಯಿನಿ. ಸ್ವಲ್ಪನೇ ಇದ್ದಿದ್ದು ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡಿಕೊಂಡು ಬೋಂಡಕ್ಕೆ ಇವಾಗ ಬೋಂಡದ ಹಸಿಟ್ಟು ಬರುತ್ತಲ್ಲ, ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಖಾರದ ಪುಡಿ, ಚಿಕ್ಕದಕ್ಕಷ್ಟು ಉಪ್ಪು, ಒಂಚೂರು ಗರಂ ಮಸಾಲ, ಒಂಚೂರು ಜೀರಿಗೆ ಪೌಡರ್ ಆ್ಯಡ್ ಮಾಡಿಕೊಂಡು ನೀರನ್ನ ಈ ರೀತಿ ಚುಮ್ಮಿಸ್ಕೊಂಡು ಮಿಕ್ಸ್ ಮಾಡ್ಕೊತಾಯಿನಿ. ತವಾ ಫ್ರೈಗೆ ಬೆಸ್ಟ್ ಈ ಥರ ಡೀಪ್ ಫ್ರೈ ಮಾಡೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ಆರಾಮಾಗಿ ತರಕಾರಿ ತಿನ್ನಂಗೂ ಆಗುತ್ತೆ. ಡೀಪ್ ಫ್ರೈ ಅಂತಲೂ ಅನಿಸಲ್ಲ, ಜಾಸ್ತಿ ಆಯಿಲ್ ಹೋಯ್ತು ಬಾಡಿಗೆ ಅಂತಲೂ ಅನಿಸಲ್ಲ. ಈಗ ಸಿಂಪಲಾಗಿ ಈ ಥರ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾಯಿನಿ. ಇದಕ್ಕಿನ್ನೂ ನೀವು ಎಕ್ಸ್ಟ್ರಾ ಕಾರ್ನ್ಫ್ಲೋರು ಅಥವಾ ಕಬಾಬ್ ಥರ ಬೇಕು ಅಂದಾಗ ಕಾರ್ನ್ಫ್ಲೋರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೂ ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ನಾನು ಆ ಥರ ಎಲ್ಲ ಏನೂ ಆ್ಯಡ್ ಮಾಡ್ಕೊಂಡಿಲ್ಲ, ಸಿಂಪಲಾಗಿ ಇಷ್ಟೇ ಸಾಕು ಅಂತ ಅಂದ್ಬಿಟ್ಟು ನೋಡಿ, ಜಸ್ಟ್ ಇಲ್ಲೊಂದೇ ಸ್ಪೂನ್ ಆಯಿಲ್ನ ಆ್ಯಡ್ ಮಾಡಿಕೊಂಡು ಸ್ಪ್ರೆಡ್ ಮಾಡಿ ತವ ಮೇಲೆ ಎತ್ತಿ ಫ್ರೈ ಮಾಡ್ಕೊತಾಯಿನಿ. ಲೋ ಫ್ಲೇಮಲ್ಲಿ ಒಂದು ಸ್ವಲ್ಪ ಹೊತ್ತು 2 ಸೈಡು ಕೂಡ ಫ್ರೈ ಮಾಡಿಕೊಂಡ್ರೆ ಹೀರೆಕಾಯಿ ತವಾ ಫ್ರೈ ರೆಡಿ ಆಗುತ್ತೆ. ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಇಷ್ಟು ಇವತ್ತಿನ ವ್ಲಾಗ್ ಹೋಗಿತ್ತು. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೋಡಿದ್ರಲ್ಲ ನನ್ನ ಮಾರ್ನಿಂಗ್ ಟು ಈವ್ನಿಂಗ್ ರೂಟೀನ್ ಯಾವ ರೀತಿ ಇತ್ತು ಅಂತ. ನೆಕ್ಸ್ಟ್ ವಿಡಿಯೋ ಸಿಗೋಣ, ಅಲ್ಲಿವರೆಗೂ ಕಾಯ್ತಾ ಇರಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.